ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ರಿಲೇಟಿವ್ ಯಾರಾದರೂ 1.5 ಎಕರೆ ಜಾಗ ಪರ್ಚೇಸ್ ಮಾಡೋರಿದ್ದರೆ, 1 ಎಕರೆ 1.5 ಎಕರೆ 2 ಎಕರೆ ಈ ಥರ ಪರ್ಚೇಸ್ ಮಾಡೋರಿದ್ದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ನೋಡಿ, ಮಾರಾಟಕ್ಕೆ 1 ಎಕರೆ 20 ಗುಂಟೆ ಜಾಗ ಒಂದು ಮಾರಾಟಕ್ಕೆ ಬಂದಿದೆ. ನೋಡಿ ಸರ್, ಏನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಒಳ್ಳೆ ಪಾಯಿಂಟು, ತುಂಬ ಚೆನ್ನಾಗಿದೆ ಲೊಕೇಶನ್ ಕೂಡ. ನೋಡಿ, ಒಳ್ಳೆ ಕ್ಲೈಮೇಟು, ತುಂಬ ಚೆನ್ನಾಗಿದೆ ಸರ್. ಸಿಂಪಲಾಗಿ ಫಾರ್ಮ್ ಹೌಸು ಮತ್ತು ನೀವು ಹೋಮ್ ಸ್ಟೇ ರೆಸಾರ್ಟು ಈ ಥರ ಏನಾದ್ರು ಮಾಡ್ಕೊಳ್ಳೋಕ್ಕೂ ಕೂಡ ಒಳ್ಳೆ ಅದ್ಭುತ ಆಗಿರೋಂಥ ಜಾಗ. ನೋಡಿ, ಅಕ್ಕಪಕ್ಕನೂ ಕೂಡ ಒಳ್ಳೊಳ್ಳೆ ತೋಟಗಳು ಕೂಡ ಮಾಡಿದ್ದಾರೆ. ನೋಡಿ, ಕ್ಲೈಮೇಟ್ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ನೋಡಿ, ನೇಚರ್ ಮಾತ್ರ ಒಳ್ಳೆ ಸೂಪರ್ ನೇಚರು. ನೋಡಿ, ಇದು ನಂಜನಗೂಡು ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ಇದು ಗುಂಡ್ಲುಪೇಟೆ ಟು ಮೈಸೂರು ಊಟಿ ನ್ಯಾಷನಲ್ ಹೈವೇ. ಕರೆಕ್ಟಾಗಿ ಜಾಗದಿಂದ ನಿಮಗೆ ಒಂದು 7ರಿಂದ 8 ಕಿಲೋಮೀಟ್ರ್ ಬರುತ್ತೆ. ಒಳ್ಳೆ ನೇಚರು, ಒಳ್ಳೆ ಜಮೀನು ಕೂಡ ಒಳ್ಳೆ ಹೈಟಾಗಿದೆ ಸರ್. ಸುತ್ತಮುತ್ತ ಒಳ್ಳೊಳ್ಳೆ ಸಕ್ಕತ್ತಾಗಿದೆ. ಕ್ಲೈಮೇಟ್ ಮಾತ್ರ ಒಳ್ಳೆ ವೆದರು. ಜಮೀನು ಮಾತ್ರ ತುಂಬ ಹೈಟಾಗಿದೆ, ಒಳ್ಳೆ ವೆದರ್ ಆಗಿದೆ ಸರ್. 1 ಎಕರೆ 20 ಗುಂಟೆ ಬರುತ್ತೆ. ನಂಜನಗೂಡು ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ. ನೋಡಿ ಸರ್, ಇದರಲ್ಲೇನು ಯೋಗ ಸ್ಕೂಲು ಮತ್ತು ಈ ಥರ ಏನಾದರೂ ಮಾಡೋಕ್ಕೆ ಡಿಸ್ಟರ್ಬೆನ್ಸ್ ಎಲ್ಲ ಇಲ್ಲದೆ ಮಾಡೋಕ್ಕೋಸ್ಕರ ನೀವೇನಾದ್ರು ಹೋಮ್ ಸ್ಟೇ ರೆಸಾರ್ಟು ಈ ಥರ ಏನೋ ಡಿಸ್ಟರ್ಬೆನ್ಸ್ ಇರಬಾರ್ದು, ಆರಾಮ್ಸೆ ಇರ್ತೀನಿ ಅನ್ನೋರಿಗೆ ಒಳ್ಳೆ ಜಾಗ. ನೋಡಿ ನೋಡಿ, ಅಲ್ಲಿ ಏನು ನೋಡ್ತಾ ಇದ್ದೀವಿ ನೋಡಿ, ಒಳ್ಳೆ ವೆದರು, ತುಂಬ ಚೆನ್ನಾಗಿದೆ. ಕ್ಲೈಮೇಟ್ ಮಾತ್ರ ಒಳ್ಳೆ ಸೂಪರಾಗಿದೆ ಸರ್. ನೀಟಾಗಿದ್ರಲ್ಲಿ ಏನಾದ್ರು ಮನೆ ಮಾಡಿಬಿಟ್ರೆ ಒಳ್ಳೆ ಸೂಪರಾಗಿ ಕಾಣಿಸುತ್ತೆ. ನೋಡಿ, ಅದೆಲ್ಲ ನಿಮಗೆ ನಂಜನಗೂಡು ಯಾರು ಕಾಣಿಸುತ್ತೆ, ನಂಜನಗೂಡು ಯಾರು ಕಾಣಿಸುತ್ತೆ ನಿಮಗೆ ಕಾಣಿಸುತ್ತಲ್ಲ. ನೋಡಿ ಸರ್, ಇಲ್ಲಿ ನೋಡಿ, ಜೂಮ್ ಮಾಡಿ ಕೂಡ ತೋರಿಸ್ಕೊಡ್ತಿದ್ದೀರಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ನಿಮಗೆ ನಂಜನಗೂಡು ಬರುತ್ತೆ. ಕಾಣಿಸ್ತಾ ಇದೆಯಲ್ಲ, ಅದೇ ನಂಜನಗೂಡು. ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ನೀಟಾಗಿ ಕಾಣಿಸ್ತಾ ಇಲ್ಲ, ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಅದು ನಂಜನಗೂಡು ಬರುತ್ತೆ. ಜನರಲ್ ಕ್ಯಾಟಗರಿ 1 ಎಕರೆ 30 ಗುಂಟೆ ಇದೆ. ಅದರಲ್ಲಿ ಅವರು 10 ಗುಂಟೆ ಬಿಟ್ಕೊತಾರೆ. ನಿಮಗೆ 1 ಎಕರೆ 20 ಗುಂಟೆ ಮಾತ್ರ ಜಾಗ ಕೊಡ್ತಾರೆ ನಿಮಗೆ. ನೋಡಿ, ಜಾಗ ಮಾತ್ರ ಒಳ್ಳೆ ಅದ್ಭುತ ಆಗಿದೆ, ಒಳ್ಳೆ ಹೈಟಾಗಿರೋ ಅಂಥ ಜಾಗ. ಕಣ್ಮುಚ್ಕ ಆರಾಮಾಗಿ ಬಂಡವಾಳ ಹಾಕ್ಬೋದು. ಡಾಂಬರಿಂದ ಜಸ್ಟ್ ನಿಮಗೆ ಒಂದು 300 ಮೀಟ್ರ್ ಮೆಟ್ಲಿಂಗ್ ಬರಬೇಕಾಗುತ್ತೆ. ಜಮೀನವರೆಗೂ ಮ್ಯಾಪ್ ರೋಡ್ ಇದೆ. ನೋಡಿ, ಅಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ ರೋಡು. ನೋಡಿ, ನೀವು ಅಲ್ಲೇನು ಬರೋಂಗಿಲ್ಲ, ನಿಮಗೆ ಇಲ್ಲಿಂದ ಬರುತ್ತೆ. ನೋಡಿ, ಈ ಥರ ಇಲ್ಲಿಂದ ಬರುತ್ತೆ ನಿಮಗೆ. ಈ ಫೆನ್ಸಿಂಗ್ ಹಾಕಿದ್ರಲ್ಲ, ಈ ಫೆನ್ಸಿಂಗ್ ಸೈಡಲ್ಲಿ ಬರುತ್ತೆ ದಾರಿ ನಿಮಗೆ. ಈ ಭೂಮಿ ಏನೋ ಹೈಟಾಗಿ ಕಾಣಿಸ್ತದೆ, ಆ ಮರ ಕಾಣಿಸ್ತದಲ್ಲ, ಅದ್ರ ಬ್ಯಾಕ್ ಸೈಡ್ ಹಿಂದ್ಗಡೆನೇ ನಿಮಗೆ ರೋಡ್ ಇರೋದು. ವಿಲೇಜ್ ಡಾಂಬರು. ಅಲ್ಲಿಂದ ಜಸ್ಟ್ ಒಂದು 200 ಮೀಟ್ರ್ ಆಗುತ್ತೆ ನಿಮಗೆ ಜಮೀನಿಗೆ. ನೋಡಿ ಸರ್, ಒಳ್ಳೆ ಸೂರ್ಯ ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಒಳ್ಳೆ ಕ್ಲೈಮೇಟ್ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಕ್ಲೈಮೇಟು. ನಂಜನಗೂಡಿಗೆ ಈ ಜಾಗದಿಂದ ಒಂದು 17-18 ಕಿಲೋಮೀಟ್ರ್ ಬರುತ್ತೆ. ಮೈಸೂರಿಗೆ ಒಂದು 36-37 ಕಿಲೋಮೀಟ್ರ್ ಮೈಸೂರು ಬರುತ್ತೆ. ಬ್ಯಾಂಗ್ಳೂರಿಗೆ ಒಂದು 70 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಗುಂಡ್ಲುಪೇಟೆ ಮೈಸೂರು ಕಡೆಯವ್ರು ಯಾರು ನೋಡ್ತಾರೆ ಅವ್ರಿಗೆ ಒಳ್ಳೆ ನಿಯರ್ ಬೈ ಹತ್ರ ಇದೆ. ಫಾರ್ಮ್ ಹೌಸ್ಗೆ ಒಳ್ಳೆ ಸೂಟಬಲ್ ಆಗಿರೋಂಥ ಜಾಗ. ನೋಡಿ, ಪಕ್ಕದಲ್ಲೂ ಕೂಡ ತೋಟಗಳೆಲ್ಲ ಮಾಡಿದ್ದಾರೆ. ನೋಡಿ, ಇಲ್ಲಿ ಅದ್ಭುತವಾಗಿದೆ ತೋಟಗಳು ಮಾತ್ರ. ನೋಡಿ, ಪಕ್ಕದಲ್ಲೂ ಕೂಡ ತೋಟಗಳು ಮಾಡ್ಕೊಂಡಿದ್ದಾರೆ. ನಿಮ್ಗೆ ಯಾವುದೇ ಥರ ಇದೆ ಏನಂದರೆ, ನಿಮಗೆ ನಾನು ಹೇಳ್ದಂಗೆ ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲದೆ ಆರಾಮ್ಸೆ ಇರೋರಿಗೆ ಒಳ್ಳೆ ಜಾಗ ಇದು. ನೀವು ಯೋಗ ಸ್ಕೂಲು ಇನ್ನೇನೋ ಬೇರೆ ನಾನು ಹೇಳಿದ್ನಲ್ಲ ಆವಾಗಲೇ, ಹೋಮ್ ಸ್ಟೇ ರೆಸಾರ್ಟ್ ಈ ಥರ ಮಾಡ್ಕೊಂಡು ಸಿಂಪಲಾಗಿರುತ್ತೆ ಅನ್ನೋರಿಗೆ ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ. ನೋಡಿ, ಈ ನೇಚರ್ ನೋಡಿದ್ರೆ ತುಂಬ ಕಳೆದೋಗ್ಬಿಡ್ತಾರೆ, ಆ ಥರ ಇದೆ ನಿಮಗೆ ಕ್ಲೈಮೇಟು. ಒಳ್ಳೆ ಪ್ರಕೃತಿ ಸೂಪರಾಗಿದೆ ಜಾಗ. ನೋಡಿ, ಇಲ್ಲಿ ಸೂರ್ಯ ಮುಳುಗೋದೆಲ್ಲ ಕಾಣಿಸುತ್ತೆ. ಒಳ್ಳೆ ಅದ್ಭುತವಾಗಿದೆ ಜಾಗ ಮಾತ್ರ. ಈ ಸೂರ್ಯಕಾಂತಿ ಹಾಕಿದಾರಲ್ಲ, ಇದೇ ಜಾಗ ಕೊಡ್ತಾರೆ. ಇದರಿಂದ ಕೆಳಗಡೆ ಬ್ಯಾಕ್ ಸೈಡೆಲ್ಲ ಅವ್ರಿಗೆ ಒಂದು 10 ಗುಂಟೆ ದಾರಿ ಬಿಟ್ಕೊಡ್ಬೇಕು. ನೀವು ಬೇಕು ಅಂದರೆ ಮೇಲ್ಗಡೆ ಸೈಡ್ಗೆ ತೊಗೋಬೋದು. ಟೋಟಲಿ RTC ಬಂದು 1 ಎಕರೆ 30 ಗುಂಟೆ ಇದೆ. ಅದರಲ್ಲಿ 1 ಎಕರೆ 20 ಗುಂಟೆ ಮಾತ್ರ ಕೊಡ್ತಾರೆ ಅಷ್ಟೇ. ಗುಂಡ್ಲುಪೇಟೆ ಟು ಊಟಿ ಮೈಸೂರು ನ್ಯಾಷನಲ್ ಹೈವೇಗೆ ಕರೆಕ್ಟಾಗಿ ಇಲ್ಲಿಂದ ಜಾಗದಿಂದ ಒಂದು 7ರಿಂದ 8 ಕಿಲೋಮೀಟ್ರ್ ಬರ್ಬೋದು. ನ್ಯಾಷನಲ್ ಹೈವೇಗೆ ಒಂದು 7ರಿಂದ 8 ಕಿಲೋಮೀಟ್ರ್ ಬರ್ಬೋದು ಅಷ್ಟೇ. ಒಳ್ಳೆ ನಿಯರು, ತುಂಬ ಚೆನ್ನಾಗಿದೆ. ನ್ಯಾಷನಲ್ ಹೈವೇಗೆ ಅದ್ಭುತವಾಗಿರೋಂಥ ಜಾಗ. ನೋಡಿ ನೋಡಿ, ಒಳ್ಳೆ ಜಮೀನು ಮಾತ್ರ ಒಳ್ಳೆ ಸೂಪರಾಗಿದೆ ಸರ್. ಆರಾಮ್ಸೆ ಮಾಡಿಕೊಂಡು ಇರ್ಬೋದು.
ಆಮೇಲೆ ನಿಮಗೆ ಇಲ್ಲಿ ಒಳ್ಳೆ ವಾಟರ್ ಫಿಲ್ಟರ್ ಇದೆ ಸರ್ ನಿಮಗೆ ಇಲ್ಲಿ. ಇದೆಲ್ಲ ಗುಡ್ಡ ಪ್ರದೇಶ, ಒಳ್ಳೆ ಚೆನ್ನಾಗಿದೆ ವಾಟರ್ ಫಿಲ್ಟರ್ ಕೂಡ. ಒಳ್ಳೆ ಹೈಟಾಗಿದೆ ಜಾಗ. ಓಕೆ ಸರ್, ಥ್ಯಾಂಕ್ ಯು.